ಮಾಡ್ತಾ ಇಲ್ವಲ್ಲ. ನಿಮಗೂ ಕ್ಲಾಸ್ ಬೇಡ ಸರ್. ನ್ಯಾಯಾಲಯದ ಆದೇಶನ ಪಾಲನೆ ಮಾಡಿ ಸರ್. ಕಂಟೆಂಪ್ಟ್ ಮಾಡಿ ಸರ್. ನಾನು ಪಾಲನೆ ಮಾಡ್ತಾ ಇಲ್ಲ ಅಂದ್ರೆ ಕಂಟೆಂಪ್ಟ್ ಮಾಡಿ ಸರ್. ಒಂದ್ ನಿಮಿಷ. ಹಲೋ ಮಾಡಿ ಅಂತ ಹೇಳಿರೋದು. ಯಥಾಸ್ಥಿತಿ ಮೇಂಟೈನ್ ಮಾಡಿ ಅಂತ. ನಕಲಿ ದಾಖಲೆ ಸಲ್ಲಿಸಿ 350 ಕೋಟಿ ಮೌಲ್ಯದ ಭೂ ಕಬಳಿಕೆಗೆ ಯತ್ನಿಸಲಾಗಿದೆ ಅನ್ನೋ ಆರೋಪ 1954ರಲ್ಲಿ ಸರ್ಕಾರದಿಂದ ಮಂಜೂರು ಮಾಡಿದೆ ಅಂತ ನಕಲಿ ದಾಖಲೆ, ಫೇಕ್ ಡಾಕ್ಯುಮೆಂಟ್. ಭೂಮಿ ಇಲ್ಲದವರಿಗೆ ಸರ್ಕಾರಿ ಯೋಜನೆಯಡಿ ಮಂಜೂರು ಅಂತ ದಾಖಲಿಸಲಾಗಿದೆ. ದಾಖಲೆಗಳನ್ನು ಸಬ್ಮಿಟ್ ಮಾಡ್ಕೊಂಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಭೂಮಿ ಕಬಳಿಕೆಗೆ ಯತ್ನಿಸಿದ್ದಾರೆ ಅನ್ನೋ ಆರೋಪ. ನಕಲಿ ದಾಖಲೆ ಇಟ್ಕೊಂಡು ಹೈಕೋರ್ಟ್ ಕದ ತಟ್ಟಿದ ಆರೋಪಿಗಳು ಬಳಿಕ ಸರ್ಕಾರಿ ಅಧಿಕಾರಿಗಳು ನೀಡಿದ ದಾಖಲೆ ಮೇಲೆ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಅರ್ಜಿ ವಜಾ ಆದ್ರೂ ವಿಶೇಷ ಡಿಸಿ ಮುಂದೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನಕಲಿ ದಾಖಲೆ ಸಲ್ಲಿಸಿ 14 ಎಕರೆ ಭೂಮಿ ಪಡೆಯುವುದಕ್ಕೆ ಯತ್ನಿಸಿದ್ದಾರೆ. 4 ಜನರಿಗೆ 14 ಎಕರೆ ಮಂಜೂರು ಮಾಡಿರುವುದಾಗಿ ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಪ್ರಭಾವ ಬೀರಿ ದಾಖಲೆಗಳನ್ನ ಪೆನ್ನಲ್ಲಿ ತಿದ್ದುಪಡಿ ಮಾಡಿರೋದು. ನಕಲಿ ದಾಖಲೆ ಇಟ್ಕೊಂಡು ಗಲಾಟೆ ಮಾಡಿರುವಂತಹ ಆರೋಪಿಗಳು ಹುಟ್ಟದೆ ಇರುವ ವ್ಯಕ್ತಿ ಹೆಸರಿನಲ್ಲೂ ಕೂಡ ದಾಖಲೆ ಸೃಷ್ಟಿಸಿ ಭೂ ಕಬಳಿಕೆಗೆ ಯತ್ನಿಸಿದ್ದಾರೆ. ನೋಡಿ, ಕಂಪ್ಲೀಟ್ ಆಗಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಇವರು ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಗ್ರೂಪ್ ಫೋಟೋ ತಗೊಂಡ್ಬಿಡೋಣ. ಎಲ್ಲ ಸರ್ಜರಿ ಇಲ್ಲ ಅವ್ರಿಗಿಂತ ಅವ್ರ ಫೋಟೋ ಶಿವಾನಂದ ಅರೆಸ್ಟ್ ಮಾಡಬೇಕು ಯಾಕಂದ್ರೆ SP ಶ್ರೀಧರ್ ಅರೆಸ್ಟ್ ಮಾಡಬೇಕು ಬಿಟ್ಟು ನನಗೂ ಅದಕ್ಕೆ ಏನು ಸಂಬಂಧ ಇಲ್ಲ, ನಮ್ದು ಲ್ಯಾಂಡ್ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಒಂದ್ ನಿಮಿಷ. ಹಲೋ ಮಾಡಿ ಅಂತ ಹೇಳಿರೋದು. ಯಥಾಸ್ಥಿತಿ ಮೇಂಟೈನ್ ಮಾಡಿ ಅಂತ, ಜಾಗದಲ್ಲಿ ಮೇಂಟೈನ್ ಮಾಡಿ ಅಂತ ಕೊಟ್ಟಿಲ್ಲ. ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ, ಇನ್ ರೆಸ್ಪೆಕ್ಟ್ ಆಫ್ ರೆವಿನ್ಯೂ ರೆಕಾರ್ಡ್ಸ್ ಅಂತ ಕೊಟ್ಟಿರೋದು. ನಾನು ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ ಬೇರೆ ಏನೋ ಮಾಡ್ತಾ ಇಲ್ಲ. ವರ್ಕೇ ಮಾಡಬಾರ್ದು ಅಂತ ಇದೆ. ವರ್ಕ್ ಮಾಡಬಾರ್ದು ಅಂತ ಎಲ್ಲಿದೆ? ಎಲ್ಲಿ ವರ್ಕ್ ಮಾಡಬಾರ್ದು ಅಂತ. ಅದ್ರೊಳಗೆ ನೀವು ಕೆಲಸ ಮಾಡುವಂತ ಇದ್ರೆ ಓಕೆ, ನೀವು ಕೆಲಸ ಮಾಡ್ಕೊಳ್ರಿ. ಈಗ ರೆವಿನ್ಯೂ ರೆಕಾರ್ಡ್ಸ್ ಯಾಕೆ ಬರೀತಾರೆ ಪರ್ಟಿಕ್ಯುಲರ್ ಆಗಿ? ಓನ್ಲಿ ರೆವಿನ್ಯೂ ರೆಕಾರ್ಡ್ ಅಂತ ಕೊಟ್ಟಿಲ್ಲ. ಬರ್ತಿದ್ದಾರೆ ಎಲ್ಲಿ ಬರ್ದಿದೆ ನೋಡಿ, ಓನ್ಲಿ ರೆವಿನ್ಯೂ ರೆಕಾರ್ಡ್ ಇನ್ ರೆಸ್ಪೆಕ್ಟ್ ಆಫ್ ರೆವಿನ್ಯೂ ರೆಕಾರ್ಡ್ಸ್ ಅಂತ ನಾವು ಮಾತಾಡಿರಲಿಲ್ಲ. ಹಾಂ ಸರ್. ರೆಕಾರ್ಡ್ಸ್ ಏನು ಸಂಬಂಧಪಟ್ಟಿದೆ ಹೇಳಿ? ನಿಮ್ಮ ರೆಕಾರ್ಡ್ಸ್ ಏನು ಸಂಬಂಧಪಟ್ಟಿದೆ ಹೇಳಿ? ಈ ಲ್ಯಾಂಡ್ ತಾನೆ. ಹೌದು, ಮತ್ತೆ ಅದೇ ಹೇಳ್ತೇನೆ ಸರ್. ಓನ್ಲಿ ಡಾಕ್ಯುಮೆಂಟ್ಸ್. ದಯವಿಟ್ಟು ನೋಡಿ, ನಾನು ಡಾಕ್ಯುಮೆಂಟ್ಸ್ ಅಲ್ಲಿ ನಾನು ಬೇರೆ ಬೇರೆ ಡಾಕ್ಯುಮೆಂಟ್ ಮಾಡ್ಬೋದು. ಇನ್ನು ನಾನು ಅದನ್ನ ಮಾಡ್ತಾ ಇಲ್ವಲ್ಲ. ನಿಮಗೂ ಕ್ಲಾಸ್ ಬೇಡ ಸರ್. ನ್ಯಾಯಾಲಯದ ಆದೇಶನ ಪಾಲನೆ ಮಾಡಿ ಸರ್. ಕಂಟೆಂಪ್ಟ್ ಮಾಡಿ ಸರ್. ನಾನು ಪಾಲನೆ ಮಾಡ್ತಾ ಇಲ್ಲ ಅಂದ್ರೆ ಕಂಟೆಂಪ್ಟ್ ಮಾಡಿ ಸರ್. ಒಂದ್ ನಿಮಿಷ. ಹಲೋ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಏನಿದು ಪ್ರಕರಣದ ಹಿನ್ನೆಲೆಗೇನು? ಸದ್ಯ ಈಗ ಏನ್ ನಿರ್ಧಾರಕ್ಕೆ ಬಂದಿದ್ದಾರೆ? ಏನಾಯ್ತು? ನೀತಿ ಏನು, ನಕಲಿ ದಾಖಲೆಗಳನ್ನ ಇಟ್ಕೊಂಡು ನಕಲಿ ದಾಖಲೆಗಳನ್ನ ನೀಡುವ ಮುಖಾಂತರ ಸರ್ಕಾರಿ ಅಧಿಕಾರಿಗಳನ್ನು ಸಮರ್ಥಿಸಿ ಸರ್ಕಾರ ಕೂಡ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡುವಂತಹ ಕೆಲಸವನ್ನು ಮಾಡಿದಂತ ಒಂದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಸುಮಾರು ಏನು ಬೆಂಗಳೂರು ಉತ್ತರ ತಾಲೂಕು ಕೊಡಿಗೆಹಳ್ಳಿ ಏನು ಗ್ರಾಮ ಬರ್ತದೆ, ಅಲ್ಲಿ ಬರುವಂತ ಸರ್ವೆ ನಂಬರ್ 86ರಲ್ಲಿ ಸುಮಾರು 14 ಎಕರೆ ಭೂಮಿ ಏನಿದೆ. ಸೊ ಈ ಭೂಮಿಗೆ ಸಂಬಂಧಪಟ್ಟ ಹಾಗೆ ವಂಚನೆ ಮಾಡಿರುವಂತದ್ದು ಸುಮಾರು 350 ಕೋಟಿಯಷ್ಟು ಲ್ಯಾಂಡ್. ಅಂದ್ರೆ ಇಲ್ಲಿ 4 ಜನ ಆರೋಪಿಗಳಿದ್ದಾರೆ. ಇವರ ವಿರುದ್ಧ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿದೆ. ದೇವರಾಜ್ ಇರ್ಬೋದು, ಪ್ರಸಾದ್ ಇರ್ಬೋದು, ದಿವ್ಯಾ ಸೇರಿದಂತೆ ಇತರರ ವಿರುದ್ಧ ಬ್ಯಾಟರಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗ್ತಾ ಇರುವಂತದ್ದು. ಅಂದ್ರೆ ಈ ಜಾಗ ಏನಿದೆ ಇದು ನೈಸ್ ಸಂಸ್ಥೆಗೆ ಸೇರಿದಂತ ಜಾಗ. ಈ ಜಾಗಕ್ಕೆ ಇವರು ನಕಲಿ ದಾಖಲೆಗಳನ್ನ ನೀಡಿ, ಅಂದ್ರೆ 1954ರಲ್ಲೇ ಇವ್ರಿಗೆ ಗ್ರಾಂಟ್ ಆಗೋ ರೀತಿಯಲ್ಲಿ ಒಂದಿಷ್ಟು ದಾಖಲೆಗಳನ್ನ ನೀಡಿ ಸೊ ಇವರು ಭೂಮಿಯನ್ನ ಕಬಳಿಕೆಯನ್ನ ಮಾಡ್ಲಿಕ್ಕೆ ಯತ್ನ ಮಾಡಿರುವಂತದ್ದು. ಈ ಹಿಂದೆ ಇದೇ ರೀತಿಯಾಗಿ ಹೋದಂತ ಸರ್ಕಾರಿ ಅಧಿಕಾರಿಗಳು ಸೂಕ್ತವಾದ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ರು. ಈ ಭೂಗಳಿಗೆ ಸೇರಿದ್ದಲ್ಲ ಅಂತ ಹೇಳಿ. ಸೊ ಇದಾದ ಬಳಿಕ 2ನೇ ಬಾರಿ ಕೂಡ ಇದೇ ರೀತಿಯಾಗಿ ಇವರು ಅಧಿಕಾರಿಗಳಿಗೆ ಹೋಗಿ ಈ ನಕಲಿ ದಾಖಲೆಗಳನ್ನ ಕೊಟ್ಟು ಅಸಲಿ ದಾಖಲೆಗಳನ್ನ ಮರೆಮಾಚಿ
ನಮ್ಗೆ ಸೇರ್ಬೇಕಾಗಿತ್ತು ಅಂತ ಹೇಳಿ ಅಧಿಕಾರಿಗಳನ್ನ ದಿಕ್ಕು ತಪ್ಪಿಸಿ ಇವರು ಸುಮಾರು 14 ಎಕರೆ 350 ಕೋಟಿ ಬೆಲೆ ಬಾಳುವಂತ ಭೂಮಿಯನ್ನ ಇವರು ವಶಪಡಿಸ್ಕೊಳ್ಳಿಕ್ಕೆ ಇವರು ಮುಂದಾಗಿರುವಂತದ್ದು. ಆ ಸಂದರ್ಭದಲ್ಲೂ ಕೂಡ ಸ್ಪೆಷಲ್ ಡಿಸಿ ಏನಿದ್ರು ವಾಸಂತಿ ಅಮರ್ ಏನಿದ್ರು ಈ ಸಂದರ್ಭದಲ್ಲಿ ಘಟನೆ ಆಗಿರುವಂತದ್ದು ಅಂತ ಗೊತ್ತಾಗ್ತದೆ. ಇದೀಗ ಮೊನ್ನೆ ಅಷ್ಟೇ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾಗ ಏನಿದೆ 14 ಎಕರೆ ಅಲ್ಲಿಗೆ ಹೋಗಿ ಗಲಾಟೆಯನ್ನ ಕೂಡ ಇವರು ಮಾಡಿರುವಂತದ್ದು ಆರೋಪಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪ್ರಕರಣವನ್ನು ಮಾಡಲಾಗಿದೆ. ಅಂದ್ರೆ ಬೆಂಗಳೂರಿನಲ್ಲಿ ಭೂಮಿಗೆ ಇಂಚಿಂಚು ಭೂಮಿ ಕೂಡ ಚಿನ್ನದಂತ ರೇಟ್ ಬಂದಿರುವಂತದ್ದು. ಇದೇ ಕಾರಣಕ್ಕಾಗಿ ಈ ರೀತಿಯಾಗಿ ನಕಲಿ ದಾಖಲೆಗಳನ್ನು ಕೊಡುವಂತದ್ದು, ಯಾರ್ದೋ ಜಮೀನನ್ನ ನಮ್ಮ ಜಮೀನು ಅಂತ ಭೂ ಕಬಳಿಕೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂತದ್ದು. ಅದ್ರ ಜೊತೆಗೆ ಇವರು ಪ್ರಭಾವಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಇಟ್ಟದೇ ಇರುವಂತ ವ್ಯಕ್ತಿ ಇಲ್ಲದೇ ಇರುವಂತ ದಾಖಲೆಗಳನ್ನ ತೆಗೆದುಕೊಂಡು ಸರ್ಕಾರಿ ಅಧಿಕಾರಿಗಳನ್ನ ಕೆಲವ್ರನ್ನ ಇದಕ್ಕೆ ಇನ್ವಾಲ್ವ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರುವಂತ ಹಣವನ್ನು ನೀಡಿ ಅವರ ಮೇಲೂ ಕೂಡ ಪ್ರಭಾವವನ್ನ ತಂದು ಇವರು ಈ ಜಾಗವನ್ನ ಕೊಳ್ಳೆ ಹೊಡಿಲಿಕ್ಕೆ ಇನ್ನು ಮುಂದಾಗುವಂತದ್ದು. ಇಂಥದ್ದೊಂದು ಘಟನೆ ಆಗಿದೆ. ಅಂದ್ರೆ ಬೆಂಗಳೂರಿನ 14 ಎಕರೆ ಅಂದ್ರೆ ನಾವು ಯೋಚನೆಯನ್ನ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ನೈಸ್ ಸಂಸ್ಥೆ ಕೂಡ ಅತ್ಯಂತ ದೊಡ್ಡ ಸಂಸ್ಥೆ ಆಗಿರುವಂತದ್ದು. ಅವ್ರಿಗೆ ವಶಪಟ್ಟಿದೆ. ಅಂದ್ರೆ ಅವ್ರಿಗೆ ಸೇರಬೇಕಾಗಿರುವಂತ ಭೂಮಿಯನ್ನ ಇವರು ನಕಲಿ ದಾಖಲೆ ನೀಡಿ ವಶಪಡಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಸದ್ಯ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣ ದಾಖಲೆ ಈಗ ತನಿಖೆಗೆ ಮುಂದಾಗಿರುವಂತದ್ದು. ಅಸಲಿ ಮಾಲೀಕರು ನಕಲಿ ಮಾಲೀಕರು. ಸೊ ಈ ರೀತಿಯಾಗಿ ನಕಲಿ ದಾಖಲೆಗಳನ್ನ ಯಾವ ರೀತಿಯಾಗಿ ಸೃಷ್ಟಿಯನ್ನ ಮಾಡಿದ್ರು ಈ ತರದ ಒಂದು ಜಾಲ ಇರುತ್ತೆ. ಅದ್ರ ಜೊತೆಗೆ ಈ ಆರೋಪಗಳ ಜೊತೆಗೆ ಯಾರೆಲ್ಲ ಅಧಿಕಾರಿಗಳು ಈಗಾಗಲೇ ಕೈ ಜೋಡಿಸಿದ್ದಾರೆ ಅಂತರ ವಿರುದ್ಧ ಕೂಡ ಕ್ರಮ ಆಗ್ಬೇಕು ಅಂತೇಳಿ ನೈಸ್ ಸಂಸ್ಥೆ ಕೂಡ ಈಗಾಗಲೇ ಒಂದು ದೂರನ್ನು ಕೂಡ ನೀಡಿರುವಂತದ್ದು. ನೀತಿ. ಫೈನ್, ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗಾಗಿ.